ನನ್ ಕಣ್ಣು. ವಾಪಲಣ್ಣಿ, ಈ ಬೆಳಗಾವಿ ಗಲಾಟೆಯಿಂದವ ಕಾಂಗ್ರೆಸ್ ಯಾವಾಗ ಎಳ್ಳು ಚೂರ ಆಯ್ತದ ಗೊತ್ತಾಯ್ತಿಲ್ಲ ಕಣೆ. ಯಾಕ್ಲ ಏನಾಯ್ತಲ ಬೆಳಗಾವಿ ಗಲಾಟೆಲಿ? ಸಿಟಿ ರವಿ ಮ್ಯಾಟ್ರು ಹೇಳ್ತಾ ಇದೀಯ ಹೆಂಗಪ್ಪ? ಸಿಟಿ ರವಿ ಮ್ಯಾಟ್ರ್ ಅಲ್ಲ ಕಣೆ, ಲಕ್ಷ್ಮಕ್ಕನ್ ಮ್ಯಾಟ್ರು. ಏನ್ಲ ಇದು ಲಕ್ಷ್ಮಕ್ಕನ್ ಮ್ಯಾಟ್ರು? ಮೊನ್ನೆ ಡೆಲ್ಲಿ ದೇಶದಿಂದ ಸುರ್ಜೇವಾಲ್ ಬಂದಿತ್ತಲ್ಲ ಅಣ್ಣ, ಅವತ್ತು DK ಸ್ಕೋಪ್ ತಗೊಳಕ್ಕೋ ಇಲ್ಲ ಶಿಷ್ಯ ಲಕ್ಷ್ಮಕ್ಕನ್ನ ಬೆಳೆಸ್ಬೇಕು ಅಂತಲೋ ಬೆಳಗಾವಿನ ಲಕ್ಷ್ಮಿ ಉದ್ಧಾರ ಮಾಡ್ತೈತಿ. ಬೇರೆ MLAಗಳು ಅದೇ ತರಕ್ಕೆ ಕೆಲಸ ಮಾಡ್ಬೇಕು ಅಂದೈತಿ. ಆಮೇಲೇನು ಆ ಮಾತ್ ಕೇಳ್ತಿದ್ದಂಗೆ ಸತೀಶ್ ಜಾರಕಿಹೊಳಿ ರೈಜ್ ಆಗೈತಿ. ಸ್ವಂತ ದುಡ್ಡು ಖರ್ಚು ಮಾಡಿ ಪಾರ್ಟಿ ಕಟ್ತಾ ಇದೀನಿ, ನನ್ ಮುಂದೆಲ್ಲ ಹಿಂಗೆಲ್ಲ ಮಾತಾಡ್ತಿರಂತವ ರಾಂಗ್ ಆಗಿ ಕೂಗಾಡ್ಬಿಡ್ತಂತೆ ಕಣೆ. ಯಾಕೆ ಹಿಂಗ್ ಮಾಡ್ಕೊಳಕ್ ಹೋಯ್ತದ್ಲ DK? ಎಲ್ಲಾರ ಜೊತೆಲೂ ವಿರೋಧ ಕಟ್ಕೊಂಡು ಹೆಂಗ್ಲ CM ಆಯ್ತದಿದು? ಪಾರ್ಟಿಗೋಸ್ಕರ ನಾನು ಜೈಲ್ಗೆ ಹೋಗಿ ಬಂದಿದ್ದೀನಿ. ಪಾರ್ಟಿ ಮೇಲೆ ನನ್ನ ಋಣ ಐತೆ, ನಂಗೆ ಕುರ್ಚಿ ಕೊಡ್ಲೇಬೇಕು. ಹೈಕಮಾಂಡ್ ಕೊಟ್ಟೆ ಕೊಡ್ತದೆ ಅನ್ನೋ ಕಾನ್ಫಿಡೆನ್ಸ್ ಎಲ್ಲ ಐತೆ ಕಣ DK. ಅಯ್ಯಯ್ಯೋ, ಹೈಕಮಾಂಡ್ ನಾವು CM ಮಾಡ್ತೀನಿ ಅಂದ್ರು ಲೋಕಲ್ ಲೀಡರ್ಗಳು MLAಗಳು ಒಪ್ಕೊಬೇಕಲ್ಲ. ಒಪ್ಕೊಳ್ಳೋದಿರ್ಲಿ, ಇರಬ್ಬರವೆಲ್ಲ ಎದ್ ನಿಂತವೆ. ನಾನು ಸೀನಿಯರ್, ನಂಗೂ ಕುರ್ಚಿ ಬೇಕು ಅಂತವೆ. ನ್ಯಾಚುರಲ್ ಆಗಿ ನೀವು ಪ್ರತಿನಿತ್ಯ ನೋಡ್ತಿರಲ್ಲ, ಎಲ್ಲರೂ ಆಸ್ಪಿರೆಂಟ್. ಈಗ ಶಾಸಕದವ್ರು ಮಂತ್ರಿ ಆಗ್ಬೇಕಂತಾರೆ. ಮಂತ್ರಿ ಆಗಿ ಸೀನಿಯಾರಿಟಿ ಅಟೇನ್ ಆದ ಕೂಡಲೇ ನಾ ಯಾಕೆ ಮುಖ್ಯಮಂತ್ರಿ ಆಗಬಾರ್ದಂತ ಸಹಜ ಅವರಲ್ಲಿ ಆ ಭಾವನೆ ಹುಟ್ಟಿದಾಗ ಯಾರಿಗೆ ನೋಡಿ ರಾಜಕಾರಣದಾಗ ಯಾರಿಗೂ ಏನೂ ಸಮಾಧಾನನೇ ಇಲ್ಲ. ನಿಮ್ಮ ಅಭಿಪ್ರಾಯಕ್ಕೆ ತುಂಬ ಥ್ಯಾಂಕ್ಸ್. ನಾನು ಹೋಗ್ತೇನೆ, ನಾನು ಯಾಕೆ ಆಗ್ಬಾರ್ದು? ನಾನು ದಲಿತ ಇದ್ದೀನಿ, ನಾನು ಯಾಕೆ ಆಗ್ಬಾರ್ದು? ನಾನು ಆಗ್ತೇನೆ. ಸೂಪರ್ ಮಾಮಾ. ಬರೀ ಆಶೆ ಪಡ್ಕೊಂಡ್ರೆ ಆಗೋದಿಲ್ಲ ಕಂಡ್ಲೆ. ಅಧಿಕಾರ ಅನ್ನೋದು ವಯಸ್ಸು ಅನುಭವ ನೋಡ್ಕೊಂಡು ಕೂಡ ಪೆನ್ಷನ್ ಅಲ್ಲ ಕಂಡ್ಲೆ. ಅಧಿಕಾರ ಅನ್ನೋದನ್ನ ಒಡೆದಾಡಿ ಕಿತ್ಕೊಂಬೇಕು, ಕಿತ್ಕೊಂಡಿದ್ನ ಉಳಿಸ್ಕೊಂಬೇಕು. ಆ ತಾಕತ್ತಿದ್ದವು ಮುಂದೆ ಬಂದು CM ಆಯ್ತವೆ ಕಂಬುಳ್ಳೆ. ಇವನ್ನೆಲ್ಲ ನೋಡಿ ಅಶೋಕ್ ಅಂಡು ಬಡ್ಕೊಂಡ್ ನಗ್ತೈತೆ ಕಣೆ. ನೋಡ್ಲಣ ಇಲ್ಲಿ ನೆಕ್ಸ್ಟ್ ನೀವೇ ಬರಂಗಿದ್ರೆ ಕುರ್ಚಿಗೆ ಯಾಕೆ ಕಿತ್ತಾಡ್ತಾ ಇದ್ದೀರಾ, ಹೊಡೆದಾಡ್ತಾ ಇದ್ದೀರಲ್ಲ. ನನಗೇನ್ ಭಯ ಅಂತ ಹೇಳಿದ್ರೆ CM ಕುರ್ಚಿಯಲ್ಲಿ ಕಾಲುಗಳೆಲ್ಲ ಕಿತ್ತಾಕ್ಬಿಡ್ತಿರೋ ಅಂತ. ಇರೋ 4 ಕಾಲು, ಆ 4 ಕಾಲುನು ಸಿದ್ದರಾಮಯ್ಯ ಒಂದ್ ಕಡೆ, DK ಒಂದ್ ಕಡೆ, ಪರಮೇಶ್ವರ್ ಒಂದ್ ಕಡೆ, ಜಾರಕಿಹೊಳಿ ಕಡೆ 4 ಕಾಲು ಎಳೆದ್ರೆ ಆ CM ಕುರ್ಚಿ ಕಾಲುಗಳು ಹೊರಟೋಗ್ತದೆ. ಮುಂದೆ ಬರೋ ಸರ್ಕಾರಕ್ಕೆ ಆ ಕುರ್ಚಿ ಮಾಡಿಸೋದೇ ದೊಡ್ಡ ಸಮಸ್ಯೆ ಆಗೋತದೆ. ಅಶೋಕ್ಗೆ ಇದೇ ಒಳ್ಳೆ ಟೈಮು. ರೆಡಿ ಕಾಂಗ್ರೆಸ್ ನ ಆಪರೇಷನ್ ಮಾಡಿ ಹೊಸ ಗೌರ್ಮೆಂಟ್ ಕಟ್ಕೊಳಕ್ ಇಲ್ಲ. ಅಶೋಕ್ ಆಪರೇಷನ್ ಮಾಡೋದಿರ್ಲಿ, ಅದ್ರ ಪಾರ್ಟಿಯಿಂದ ಒಂದಷ್ಟು ಜನ, JDS ಇಂದ 11 ಜನ ಕಾಂಗ್ರೆಸ್ ಹೋಯ್ತವಂತೆ ಕಣೆ. ಅಷ್ಟೊಂದ್ ಜನ ಎಲ್ಲ ಕಾಂಗ್ರೆಸ್ಗೆ ಹೋಗಿ ಏನ್ ಮಾಡ್ತಾವಂತ? ಕಾಂಗ್ರೆಸ್ಸು ಬಿ ಕಾಂಗ್ರೆಸ್ ಅಂತ 2 ಮರಿ ಪಾರ್ಟಿ ಎದ್ದೋಯ್ತದೆ ಅಷ್ಟೇ. ಯಾಕಂಡ್ಲೆ ಆಗೋದು ತೆರಿಗೆ ಶಿವನಿ ಶಂಭುಲಿಂಗ.